ಅಲ್ಲ, ನೀವ್ ಹೆಣ್ಮಕ್ಳು ಈ ಗಂಡ್ಮಕ್ಳನ್ನ ಏನಂತ ತಿಳ್ಕೊಂಡಿದ್ದೀರಾ? ಅದ್ರಲ್ಲೂ ಈ ಮದುವೆ ಆಗಿರ್ತಾರಲ್ಲ ಹೆಂಗಸರುಗಳು, ಅಬ್ಬಬ್ಬಬ್ಬ ಏನ್ ಹೇಳ್ತೀರಾ? ಗಂಡದಿರ್ಗ ಹಾಕೊಂಡು ಹೆಂಗೆ ಚೆನ್ನಾಗಿ ರುಬ್ತಾರೆ ಅಂತ ಹೇಳಿದ್ರೆ ರೀ, ನಾನ್ ಮದುವೆಗೆ ಮುಂಚೆ ನಮ್ಮ ಅಪ್ಪನ ಮನೇಲಿ ಇರ್ಬೇಕಾದ್ರೆ ನಮ್ಮ ಅಪ್ಪ ಕೇಳದೆಲ್ಲ ಕೊಡಿಸ್ತಾ ಇದ್ರು ಅಂತೇಳಿ ಫುಲ್ ಡೈಲಾಗು. ಏನ್ ಹೇಳ್ತೀರಾ? ಮಣ್ಣು ಏನ ಅಮ್ಮಮ್ಮ ಅಂತ ಅಂದ್ರೆ ನೀವು ಏನ್ ಕೇಳ್ತಿದ್ರಿ? ಒಂದ್ ಲಿಪ್ಟಿಕ್, ಒಂದ್ ಟೇಪು, ಒಂದ್ ಗಾಜಿನ ಬಳೆ, ಒಂದ್ ಡ್ರೆಸ್ಸು, ಒಂದ್ ಬುಕ್ಕು, ಒಂದ್ ಜೊತೆ ಎಕ್ಕಡ, ಅಷ್ಟೇ 1000 ರೂಪಾಯಿಂದ ಅಷ್ಟೇ ಸಾಮಾನು ತಗೊಳ್ತಾ ಇತ್ತು. ನೋಡ್ರಪ್ಪ, ಮದುವೆ ಆದ್ಮೇಲೆ ಗಂಡದಿರಿಗೆ ಏನ್ ಕೇಳ್ತೀರಾ ಅಂತ ಹೇಳಿದ್ರೆ ರೀ, ಒಂದು 50 ಗ್ರಾಮ್ ಗೋಲ್ಡ್ ನೆಕ್ಲೆಸ್ ಕೊಟ್ರಿ, ಏನ ನೆದೆ ಮೇಲೆ ಫುಲ್ ಪಳ ಅಂತ ಹೇಳಿ 6 ತರ ಹೊಳಿತಾ ಇರಬೇಕು. ಅಯ್ಯೋ, ಕೈಗೆ ಚಿನ್ನದ ಬಳೆನೇ ಬೇಕ್ರಿ, ನಮ್ ಕೈಯೇ ಎತ್ತಕ್ ಆಗ್ಬಾರ್ದು, ಡಂಬಲ್ಸ್ ತರ ಫುಲ್ಲು ಕೈಯಲ್ಲಿ ಎಕ್ಸರ್ಸೈಸ್ ಮಾಡೋ ತರ ಫುಲ್ ಅಷ್ಟೊಂದು ಭಾರವಾಗಿರ್ಬೇಕ್ರಿ. ಈ ತರ ರೀ, ಕಾಂಚೀಪುರಂ ರೇಷ್ಮೆ ಸೀರೆನೇ ಬೇಕು ಕಣ್ರಿ. ಈ ತರ ಎಲ್ಲ ಕೇಳ್ತೀರಾ? ಅದ್ರಲ್ಲೂ ಯಾಕೆ ಹೇಳ್ತೀರಾ? ನಮ್ಮ ಗಂಡಂದಿರ ಪರಿಸ್ಥಿತಿ ಎಲ್ಲ ನೊಂದ ಗಂಡಂದಿರಿಗೆ ಈ ಮೆಸೇಜ್ ಇರ್ಲಿ ಅಂತೇಳಿ. ನನ್ನ ಹೆಂಡತಿ ಅಂತೂ ನಿಜವಾಗ್ಲೂ ಲಕ್ಕಿ ಫೆಲೋ. ಯಾಕೆಂತ ಹೇಳಿದ್ರೆ ಕೇಳೋದೆಲ್ಲ ಕೊಡಿಸ್ದೆ. ಆಮೇಲೆ ಅವಳು ಪಾಪ ರೀ ಮನೇಲಿ ಮಡಗದ್ ಬೇಡ, ಯಾಕೆ ಅಂತ ಹೇಳಿದ್ರೆ ಕಳ್ತನಗಳು ಆಗೋಯ್ತೆ ಅಂತೇಳಿ ಮುತ್ತೂಟ್ ಫೈನಾನ್ಸ್, ವಿಜಯ ಬ್ಯಾಂಕ್, ಅಟಿಕಾ ಗೋಲ್ಡ್, ವೈಟ್ ಗೋಲ್ಡ್ ಪ್ಯಾಲೇಸ್ ಎಲ್ಲ ಕಡೆ ಸೇಫ್ಟಿಯಾಗಿ ಇಕ್ಸಿದೀವಿ. ಆದ್ರೂ ಒಂದ್ ಹೇಳ್ತೀನಿ, ಈಗ ಹೊಸದಾಗಿ ಮದುವೆ ಆಗಿದಾರಲ್ಲ ನಮ್ಮನ್ನ ಹೆಣ್ಮಕ್ಳುಗಳು, ಸ್ವಲ್ಪ ಕಷ್ಟ ಸುಖ ಒಂದ್ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಯಾವ್ದಾರ ಫಂಕ್ಷನ್ ಹೋಯ್ತು ಅಂತಂದ್ರೆ ಹೆಂಗಿದ್ದೀರಾ ಹಂಗೆ ಹೋಗಿ ಸಿಂಪಲ್ ಆಗಿ. ಗಂಡದರಿಗೆ ಬಂದ್ಬಿಟ್ಟು ಯಾವ ಕಾರಣಕ್ಕೂ ಆ ಫಂಕ್ಷನ್ಗೆ ಹೋಗ್ಬೇಕು ಅಂತಂದ್ರೆ ಇಷ್ಟು kg ಚಿನ್ನ ಇರಬೇಕು, ಇಷ್ಟು kg ಬಂಗಾರ ಇರಬೇಕು ಅನ್ನೋದೆಲ್ಲ ಬಿಟ್ಬಿಟ್ಟು ಜೊತೆಲಿ ಗಂಡದಿರು ಬರ್ತಾರಲ್ಲ ಅವರೇ ಟನ್ ಗಟ್ಲೆ ಚಿನ್ನ ಅಂತ ಅನ್ಬಿಟ್ಟು ನಗನಗ್ತ ಜೀವನ ಸಾಕ್ಸಿ. ಏನಂತೀರಾ ಸವಿತಕ್ಕ? ಒಂದ್ ಕಾಮೆಂಟ್ ಮಾಡಕ್ಕ.